ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಟೇರ್ ಕೇಸ್ ವೈರಿಂಗ್ ಬಗ್ಗೆ ತಿಳಿದುಕೊಳ್ಳುವ. ಅದಕ್ಕೆ ನಾನು 2 2 ವೇ ಸ್ವಿಚ್ಚನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು 2 ವೇ ಸ್ವಿಚ್ ಮತ್ತು 1 ವೇ ಸ್ವಿಚ್ಚಿನ ವ್ಯತ್ಯಾಸ ತಿಳಿದುಕೊಳ್ಳುವ. 1 ವೇ ಸ್ವಿಚ್ನಲ್ಲಿ 2 ಟರ್ಮಿನಲ್ ಇದೆ, ಒಂದಿಲ್ಲಿ. ಈ ಸ್ವಿಚ್ಚನ್ನು ಸಾಧಾರಣವಾಗಿ ಬಲ್ಬ್ ಪಾಯಿಂಟ್, ಫ್ಯಾನ್ ಪಾಯಿಂಟ್ ಮತ್ತು ಪ್ಲಗ್ ಪಾಯಿಂಟಲ್ಲಿ ಬಳಸ್ತಾರೆ. ಇದರಲ್ಲಿ ಒಂದೇ ಸೈಡ್ ಆನ್ ಆಫ್ ಮಾತ್ರ ಇದೆ. 2 ವೇ ಸ್ವಿಚ್ನಲ್ಲಿ 3 ಟರ್ಮಿನಲ್ ಇದೆ ನೋಡಿ, ಒಂದಿಲ್ಲಿ ಪ್ಲಸ್ ಇಲ್ಲಿ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ. ಅಂದರೆ ನಾವು ಈ ಪೊಸಿಷನಿಗೆ ಸ್ವಿಚ್ಚನ್ನು ಇಟ್ಟರೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಕಾಂಟ್ಯಾಕ್ಟ್ ಆಗ್ತದೆ. ಅದೇ ಮೇಲಿನ ಪೊಸಿಷನ್ಗೆ ಇಟ್ಟರೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಕಾಂಟ್ಯಾಕ್ಟ್ ಆಗ್ತದೆ. ಇದು ನಾವು ಮಲ್ಟಿಮೀಟರಲ್ಲಿ ಚೆಕ್ ಮಾಡಿ ನೋಡುವ. ಮಲ್ಟಿಮೀಟರ್ನ ಪ್ರೋಬನ್ನು ಸ್ವಿಚ್ಚಿನ ಸೆಂಟ್ರ್ ಪಾಯಿಂಟಿಗೆ ಕನೆಕ್ಷನ್ ಮಾಡಿದ್ದೇನೆ. ನೋಡಿಲ್ಲಿ ಪ್ರೋಬು ಟಚ್ ಮಾಡಿದರೆ ಸೌಂಡ್ ಬರ್ತಾ ಇದೆ. ಈಗ ಸ್ವಿಚ್ಚನ್ನು ಚೆಕ್ ಮಾಡುವ. ಈಗ ಸ್ವಿಚ್ಚನ್ನು ಕೆಳಗಿನ ಪೊಸಿಷನ್ ಇಟ್ಟರೆ 2 ಪಾಯಿಂಟ್ ಕನೆಕ್ಷನ್ ಆಗ್ತದೆ. ಅದೇ ಸ್ವಿಚ್ಚನ್ನು ಮೇಲಿನ ಪೊಸಿಷನ್ ಇಟ್ಟರೆ ಈ 2 ಪಾಯಿಂಟ್ ಕನೆಕ್ಷನ್ ಆಗ್ತದೆ. ಕೆಳಗೆ ಆಫ್, ಮೇಲೆ ಆನ್. ಶಬ್ದ ಕೇಳ್ತಾ ಇರ್ಬೋದು. ನಾವೀಗ ಸ್ಟೇರ್ ಕೇಸ್ ವೈರಿಂಗ್ ಹೇಗೆ ಮಾಡುವುದು ಅಂತ ನೋಡುವ. ನಾವೀಗ ಸ್ವಿಚ್ಚನ್ನು ಉಲ್ಟಾ ಪೊಸಿಷನ್ ಇಟ್ಟು ಕನೆಕ್ಷನ್ ಮಾಡುವ. ರೆಡ್ ಕಲರ್ ವೈರನ್ನು ಈ ಪಾಯಿಂಟಿಗೆ ಮತ್ತು ಈ ಪಾಯಿಂಟಿಗೆ ಕನೆಕ್ಷನ್ ಮಾಡುವ. ಅದೇ ರೀತಿ ಬ್ಲ್ಯಾಕ್ ಕಲರ್ ವೈರನ್ನು ಕೆಳಗಿನ ಪಾಯಿಂಟು ಅಂದರೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟಿಗೆ ಕನೆಕ್ಷನ್ ಮಾಡುವ. ಸ್ವಿಚ್ಚಿನ ಮಧ್ಯದಿರುವ ಸ್ಕ್ರೂಗೆ ಈ ಹೋಲ್ಡರ್ನ ವೈರನ್ನು ಕನೆಕ್ಷನ್ ಮಾಡುವ. ಒಂದು ಇಲ್ಲಿಗೆ ಮತ್ತೊಂದು ಇಲ್ಲಿಗೆ. ನೋಡಿ, ಈ ಥರ ಒಂದು ಪೆಂಡೆಂಟ್ ಹೋಲ್ಡರ್ ತಗೊಂಡಿದ್ದೇನೆ. ಈಗ ನಾವು ಸ್ವಿಚ್ಚಿಗೆ ಮೈನ್ ಸಪ್ಲೈ ಕನೆಕ್ಷನ್ ಮಾಡಿ ನೋಡುವ. ಇಲ್ಲಿ ನಾವು ರೆಡ್ ಕಲರ್ ವೈರ್ ಇದೆಯಲ್ಲ, ರೆಡ್ ಕಲರ್ ವೈರಿಗೆ ನಾವು ಫೇಸ್ ಕನೆಕ್ಷನ್ ಮಾಡುವ. ಬ್ಲ್ಯಾಕ್ ಕಲರ್ ವೈರಿಗೆ ನಾವು ನ್ಯೂಟ್ರಲ್ ವೈರನ್ನು ಕನೆಕ್ಷನ್ ಮಾಡುವ. ನಾವೀಗ ಹೋಲ್ಡರಿಗೆ ಒಂದು LED ಬಲ್ಬ್ ಫಿಟ್ ಮಾಡುವ. ನಂತರ ಮೈನ್ ಸಪ್ಲೈ ಆನ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡುವ. ನಾವೀಗ ಪವರ್ ಸಪ್ಲೈ ಆನ್ ಮಾಡುವ. ನಂತರ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡುವ. ಸಪ್ಲೈ ಬರ್ತಾ ಇದೆ. ಈ ಪೊಸಿಷನ್ ಸ್ವಿಚ್ಚನ್ನು ಆನ್ ಮಾಡಿ ನೋಡು. ಬಲ್ಬ್ ಉರಿತಾ ಇದೆ. ಅಂದರೆ ನೋಡಿ, ಈ ಫೇಸ್ ಸಪ್ಲೈ ಈ ಪಾಯಿಂಟಿಗೆ ಬಂದಿದೆ. ಇದನ್ನು ನಾವು ಮೇಲ್ ಪೊಸಿಷನ್ ಇಟ್ಟಾಗ ಆವಾಗಲೇ ಮೀಟರ್ ಚೆಕ್ ಮಾಡಿದಾಗೆ 2 ಪಾಯಿಂಟ್ ಕನೆಕ್ಷನ್ ಆಗ್ತದೆ. ಇಲ್ಲಿಂದ ಸಪ್ಲೈ ಸೀದಾ ಬಲ್ಬಿಗೆ ಹೋಗಿ ನಂತರ ಈ ಪಾಯಿಂಟಿಗೆ ಬಂದಿದೆ ನೋಡಿ. ನಂತರ ಇದು ನ್ಯೂಟ್ರಲ್ ಸಪ್ಲೈ. ಇಲ್ಲಿ ಈ ಸ್ವಿಚ್ ಕೂಡ ಆನ್ ಪೊಸಿಷನಲ್ಲಿದೆ. ಆ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು, ಬಲ್ಬು ಉರಿತಾ ಇದೆ. ಈಗ ನಾವು ಈ ಕಡೆ ಸ್ವಿಚ್ಚನ್ನು ಆನ್ ಮಾಡುವ. ಇಲ್ಲಿ ಆನ್ ಮಾಡುವಾಗ ಬಲ್ಬ್ ಉರಿತು. ಅದು ಹೇಗೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಮೇಲಿನ ಫೇಸ್ ವೈರ್, ಇದು ಬಲ್ಬ್ ವೈರ್ ನೋಡಿ. ಈ ಸ್ವಿಚ್ಚನ್ನು ನಾವು ಈ ಕಡೆ ಪ್ರೆಸ್ ಮಾಡಿದಾಗ ಈ 2 ಪಾಯಿಂಟ್ ಕಾಂಟ್ಯಾಕ್ಟ್ ಆಗ್ತದೆ. ಆಗ ಫೇಸ್ ಸಪ್ಲೈ ಈ ಬಲ್ಬಿಗೆ ಹೋಗಿ ಸೀದಾ ಇಲ್ಲಿ ಸಿಗ್ತದೆ. ಇಲ್ಲಿ ನೋಡಿ, ಈ ಸ್ವಿಚ್ ಕೆಳಗಿನ ಪೊಸಿಷನಲ್ಲಿದೆ. ಹಾಗೆ ಇದಕ್ಕೆ ನ್ಯೂಟ್ರಲ್ ಪಾಯಿಂಟ್ ಕನೆಕ್ಷನ್ ಆಗ್ತದೆ. ನಂತರ ಇಲ್ಲಿ ಮುಖಾಂತರ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತದೆ. ಆಗ ಬಲ್ಬ್ ಉರಿತದೆ. ಈ ಸ್ವಿಚ್ಚನ್ನು ಒಂದು ರಟ್ ಬಾಕ್ಸಿಗೆ ಫಿಟ್ ಮಾಡಿ ಒಂದು ಡೆಮೋ ಮಾಡಿ ನೋಡುವ. ನೋಡಿ, ಈ ಥರ ರೆಡಿ ಮಾಡಿದ್ದೇನೆ. ಇದಕ್ಕೊಂದು ಫಿಟ್ ಮಾಡಿ ನೋಡುವ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಸ್ಟೆಪ್ ಹತ್ತುವ ಸಂದರ್ಭದಲ್ಲಿ ಈ ಸ್ವಿಚ್ ಆನ್ ಮಾಡಿದರೆ
ಇಲ್ಲಿ ಬಲ್ಬ್ ಉರಿತದೆ. ನಂತರ ನಾವು ಸ್ಟೆಪ್ಪಲ್ಲಿ ಈ ಥರ ಮೇಲೆ ಬಂದ ಮೇಲೆ ಈ ಸ್ವಿಚ್ ಆಫ್ ಮಾಡಿದರೆ ಲೈಟ್ ಆಫ್ ಆಗ್ತದೆ. ನಂತರ ಸ್ಟೆಪ್ ಇಳಿಯೋ ಸಂದರ್ಭದಲ್ಲಿ ಈ ಸ್ವಿಚ್ ಆನ್ ಮಾಡಿದರೆ ಲೈಟ್ ಉರಿತದೆ. ನಂತರ ನಾವು ಸ್ಟೆಪ್ಪಲ್ಲಿ ಕೆಳಗೆ ಬಂದ ಮೇಲೆ ಇಲ್ಲಿ ಆಫ್ ಮಾಡಿದರೆ ಲೈಟ್ ಆಫ್ ಆಗ್ತದೆ. ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.